ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಸಂಡೇ, ಸೊ ಅಷ್ಟೊಂದೇನು ಪ್ಲ್ಯಾನ್ಸ್ ಇಲ್ಲ. ಇಂಥ ಮುಂಚೆ ತಿಂಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಮೋಟೋ ವ್ಲಾಗಿಂಗ್ ಸೆಟಪ್. ತಿಂಡಿ ಎಲ್ಲ ಮುಗಿಸ್ಕೊಂಡು, ಇದು ಆ್ಯಕ್ಚುಲಿ ಇವತ್ತು ನನಗೆ ವರ್ಕ್ ಇದೆ. ಸಂಡೇನು ಕೆಲಸ ಇಕ್ಕಿದ್ದಾರೆ ಗೈಸ್. ಸಂಡೇ ಟೈಮಲ್ಲಿ ವರ್ಕ್ ಮಾಡೋದಂದರೆ ಬಲೆ ಬೇಜಾರು. ಅಂದರೆ ಇವತ್ತು ಸಂಡೇ ಅಲ್ವಾ, ಸೊ ಅದಕ್ಕೆ ಕಂಪ್ಲೀಟಾಗಿ ಖಾಲಿ ಇದೆ ರೋಡೆಲ್ಲ. ಈ ಟೈಮಲ್ಲಿ ಫುಲ್ ಬಂದರೆ ಅಂತೂ ಇಲ್ಲೆಲ್ಲ ಫುಲ್ ಜಾಮ್ ಇರ್ತದೆ. ಇಲ್ಲೆಲ್ಲ ಫುಲ್ ಕಂಪ್ಲೀಟ್ ಜಾಮ್ ಇರುತ್ತೆ. ಮೈಸೂರಿಗೆ ಹೋಗೋ ವೀಡಿಯೋದಲ್ಲಿ ತೋರಿಸಿರ್ತೀನಿ ಯಾವ ಥರ ಜಾಮ್ ಇರ್ತದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಗಣೇಶನ ದೇವಸ್ಥಾನ ಒಂದು ಬರ್ತದೆ ಗೈಸ್, ತುಂಬ ಹಳೆ ದೇವಸ್ಥಾನ ಇದು. ಕೇರ್ಪುರಂ ಬೆಂಗಳೂರಲ್ಲಿ ಇರೋರ್ಗೆ ಆಲ್ಮೋಸ್ಟ್ 90% ಎಲ್ಲರಿಗೂ ಗೊತ್ತಿರ್ತದೆ ಅನ್ಕೊಂತೀನಿ. ನನ್ನ ಪ್ರಕಾರ ಇದೇ ಗೈಸ್, ಅದು ಕೇರ್ಪುರಂದು ಗಣೇಶ ದೇವಸ್ಥಾನ. ಬಟ್ ಸಖತ್ತು ಒಳ್ಳೆ ದೇವಸ್ಥಾನ ಆ್ಯಂಡ್ ತುಂಬ ಹಳೆ ದೇವಸ್ಥಾನ ಗೈಸ್. ಸೊ ಆಲ್ಮೋಸ್ಟ್ ITI ರೀಚ್ ಆದರೆ ಸಂಡೇ ಜಾಮ್ ಇರಲ್ಲ ಗೈಸ್ ಅಷ್ಟೊಂದು. ಬೆಳಗ್ಗೆ ಇರಲ್ಲ, ಸಾಯಂಕಾಲ ಸ್ಟಾರ್ಸ್ ಕಾಣಿಸುತ್ತೆ. ಮತ್ತು ಮಂಡೇ ಹೆವಿ ಜಾಮು ಬೆಂಗಳೂರಲ್ಲಿ, ಸಖತ್ತು ಜಾಮು ಮಂಡೇ ಮಾತ್ರ. ನನ್ನ ವೀಡಿಯೋಸಲ್ಲೆಲ್ಲ ಜಾಸ್ತಿ ಜಾಮೇ ತೋರಿಸಿದ್ದೀನಲ್ವ ನಿಮಗೆಲ್ಲ. ಸೊ ಬೇರೆ ಥರ ಏನಾದರೂ ಟ್ರೈ ಮಾಡ್ತೀನಿ ಗೈಸ್, ನಿಮಗೆ ಬೇರೆ ಥರ ಏನಾದರೂ ತೋರ್ಸೋಕ್ಕೆ. ಅಂದರೆ ನೀವು ನನಗೆ ಯಾವ ಥರ ವೀಡಿಯೋಸ್ ಮಾಡಬೇಕಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದೇ ಥರ ಟ್ರೈ ಮಾಡ್ತೀನಿ ಚೇಂಜ್ ಮಾಡೋಕ್ಕೆ. ಸೊ ದಟ್ ನೀವೇನಾದರೂ ನನಗೇನಾದರೂ ಈ ಥರ ಚೇಂಜ್ ಮಾಡ್ಕೊಬೇಕಂದ್ರೂ ನಾನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನಿಮಗೆ ಎಚ್ ಬ್ರಿಡ್ಜ್ ಕಾಣಿಸ್ತಾ ಇರ್ಬೋದು. ನಿಮಗಲ್ಲಿ ಕಾಣಿಸ್ತಿದೆಯಾ? ನಿಮಗೆ ಎಚ್ ಬ್ರಿಡ್ಜಲ್ಲಿ ಕಾಣಿಸ್ತಾ ಇರ್ತದೆ ನಿಮಗೆ. ಇಲ್ಲೆಲ್ಲ ಬೆಲ್ಟ್ಸು ಮತ್ತು ಶೂಗಳು, ಟೀ ಶರ್ಟ್ಗಳು ಇಲ್ಲೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ. ಇಲ್ಲಿ ರೈಟ್ ಸೈಡೆಲ್ಲ ನೋಡಿ, ಟೆಂಪರ್ ಗ್ಲಾಸ್ಗಳು, ಮೌಂಟ್ಗಳು, ಅಂದರೆ ಇಲ್ಲಿ ಸ್ಟಿಕ್ ಮಾಡ್ತಾರಲ್ಲ ಮೌಂಟು, ಫೋನ್ ಲೊಕೇಶನ್ ಇದು ಮಾಡೋಕ್ಕೆ ಅದನ್ನೇನಂತಾರು ಮಾಡ್ಕೋಗ್ಬಿಟ್ಟ. ಮತ್ತು ಟೆಡಿ ಬಿಯರ್ಗಳು. ಎಷ್ಟು ಖಾಲಿ ಇದೆ ಗೊತ್ತಾ ಗೈಸ್ ಇದು. ನಾರ್ಮಲ್ ಟೈಮಲ್ಲಿ ಈ ಥರ ಖಾಲಿನೇ ಇರಲ್ಲ ಇಲ್ಲಿ, ಫುಲ್ಲು ಜಾಮು. ಬೆಳಗ್ಗೆ ಅಂತೂ ಈ ಟೈಮಲ್ಲಿ ನೀವು ಬಂದರೆ ಇಲ್ಲಿ ನಾರ್ಮಲ್ ಡೇಸಲ್ಲಿ ಲೈಕ್ ಮಂಡೇ ಟು ಫ್ರೈಡೇ, ಸ್ಯಾಟರ್ಡೇ ಅನ್ನೋ ಟೈಮಲ್ಲಿ ಫುಲ್ ಜಾಮ್ ಇಲ್ಲಂತೂ. ಲೈಟ್ ಆಫ್ ಮಾಡಿಲ್ಲ. ಅಣ್ಣ ನಮಸ್ಕಾರ. ನಾವು ಅಣ್ಣ ಪಾಪ ಹಿಂಗೆ ಅಡ್ಡ ಬಂದ್ಬಿಟ್ಟವ್ರ, ಏನು ಮಾಡ್ತೀರಾ? ಹಂಗಿರ್ತದೆ ಒಬ್ಬೊಬ್ರಿಗೆ, ಏನು ಮಾಡೋಕ್ಕಾಗಲ್ಲ. ಈ ಕಡೆ ಹೋಗ್ಬಿಟ್ಟಿದ್ಯಾ? ಮನೆಗೆ ಹೋಗಿದ್ದೇನೋ ನೋಡು. ನಿನ್ನ ಗಾಡಿ ನೋಡ್ಬಿಟ್ಟು, ನಿನ್ನ ಹೆಲ್ಮೆಟ್ ನೋಡ್ಬಿಟ್ಟು ಗೆಸ್ ಮಾಡಿದ್ದೀನಿ ನಾನು. ಹೆಂಗೆ? ಅವ್ನು ಕಿರಣ್ ಬರ್ತಾನೆ ಹಿಂದೆ, ಹಿಂದೆ ಬರ್ತಾವನೆ. ಹಣ್ಣು ಮಿಸ್ ಮಾಡ್ಬಿಟ್ಟು ಇನ್ಫ್ಯಾಕ್ಟ್ ಬ್ರಿಡ್ಜ್ ಹತ್ಬಿಟ್ಟವನೆ. ಹಾಂ, ವ್ಲಾಗು, ಮೋಟೋ ವ್ಲಾಗ್ ಮಾಡ್ತಾ ಇದ್ದೀನೋ. ಬರ್ತೀನಿ. ನೀನೇನು ಅನ್ಕೊಂಡೆ? ಬರಲ್ಲ ಅನ್ಕೊಂಡ? ಬ್ಯಾಗ್ ಹಾಕೊಂಬಂದಿಲ್ಲ? ಬ್ಯಾಗ್ ಹಾಕಿದ್ದೀನಲ್ಲ. ಹಾಂ, ನೀನು ಮನೆಗೆ ಹೋಗ್ಬಿಟ್ಟು ಬರ್ತೀಯಾ? ರೂಮ್ಗೆ ಹೋಗ್ಬಿಟ್ಟು? ಹಾಂ, ಏನಕ್ಕೆ? ಮದುವೆಗೆ ಹೋಗಿದೆ ನಿನ್ನೆ? ಹಾಂ, ಓ ಸರಿ, ಬಾ ಅಲ್ಲಿ ಮಾತಾಡೋಣ. ಇದರಲ್ಲಿ ನೀನು ಮಾತಾಡಿದ್ರು ಗೊತ್ತಾಗಲ್ಲ, ಇಲ್ಲಿ ಸೌಂಡ್ ಕೇಳಿಸಲ್ಲ. ಹಾಂ, ಸರಿ ಬಾಬಾ. ಹಾಂ. ಸೊ ನಮ್ಮ ಬೆಂಗಳೂರು ಬಗ್ಗೆ ಒಂದು ಚಿಕ್ಕದಾಗೊಂದು ಹೇಳ್ತೀನಿ ಗೈಸ್. ಏನೋ ಹೇಳ್ಬೇಕಂತ ಅನಿಸ್ತು, ಸೊ ಅದಕ್ಕೆ ಹೇಳೋಣ ಅಂತ. ಇಲ್ಲಿ ಪ್ರತಿಯೊಬ್ಬರೂ ಯಾರ್ಯಾರು ಬೆಂಗಳೂರಿಗೆ ಬಂದಿದ್ದಾರೋ ಪ್ರತಿಯೊಬ್ಬರಿಗೂ ಏನೋ ಒಂದು ಕೆಲಸ ಇರುತ್ತೆ ಗೈಸ್ ಬೆಂಗಳೂರಲ್ಲಿ ಮಾತ್ರ. ಲೈಕ್ ಯಾವ ಥರ ಅಂದರೆ, ಇವಾಗ ಕ್ಯಾಬ್ ಓಡಿಸೋರಿಗೆ ಕ್ಯಾಬ್ ಡ್ರೈವರ್ ಆಗಿ, ಆಟೋ ಓಡಿಸೋರ್ಗೆ ಆಟೋ ಡ್ರೈವರ್ ಆಗಿ, ಲೈಕ್ ಇವಾಗ ಹೋಟ್ಲ್ ಬಿಸ್ನೆಸ್ ಮಾಡೋರಿಗೆ ಅವ್ರಿಗೇನಾದರೂ ಒಂದು ಇಂಟೆನ್ಷನ್ ಇಟ್ಕೊಂಡು ಬೆಂಗಳೂರಿಗೆ ಬಂದು ನಾನೇನೋ ಒಂದು ಮಾಡಬೇಕು ಅಂತ ಬಂದರೆ ಪಕ್ಕಾ ಬೆಂಗಳೂರು ಯಾವುದೋ ಒಂದು ಕೆಲಸ ಕೊಡುತ್ತೆ ಗೈಸ್. ಸೊ ಬಟ್ ಸ್ವಲ್ಪ ಜನ ನಮ್ಮ ಬೆಂಗಳೂರು ಬಗ್ಗೆನೇ ಏನೇನೋ ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ದಿರೋ ಏನೇನೋ ಮಾತಾಡ್ತಾ ಇರ್ತಾರೆ. ಸೊ ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬಿಡ್ರಿ. ಇಷ್ಟು ಜನಕ್ಕೆ ಕೆಲಸ ಕೊಟ್ಟೈತೆ ನಮ್ಮ ಬೆಂಗಳೂರು, ಇದಾದರೂ ಇಟ್ಕೊಳ್ಳಿ ಪ್ಲೀಸ್, ಓಕೆನಾ? ನಮ್ಮ ಬೆಂಗಳೂರು ಗೈಸ್ ಇದು. ಈ ಕಡೆ ಫುಲ್ಲು ಎಲ್ಲ IT ಹಬ್ಬಗಳೇ ಗೈಸ್.
ಮಹಾದೇವಪುರ ಬಿಟ್ಟಿದ್ದೆ, ಈ ಕಡೆ ಫುಲ್ ಐ ಟಿ ಹಬ್ಬೆ. ಲೈಕ್ ಇಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕೋರಮಂಗ್ಲ, HSR ಲೇಔಟು, ಮಾರ್ತಳ್ಳಿ, ಈ ಕಡೆ ಫುಲ್ಲು ಐ ಟಿ ಹಬ್ಬಗಳೇ. 1,00,000 ಜನ ಐ ಟಿ ಹಬ್ಬಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಪಾಪು ನೋಡಿ ಹೆಂಗೆ ಕೂರಿಸ್ಕೊಂಡು ಹೋಗ್ತಿದಾರಲ್ವ, ಚೆನ್ನಾಗಿದೆ ಅಲ್ವಾ ಒಂಥರ ನೋಡೋಕ್ಕೆ. ಪಾಪು ಆಯ್ ಮಾಡ್ತೈತೆ ನೋಡಿ. ಪಾಪು ಎಷ್ಟು ಚೆನ್ನಾಗೈತಲ್ವಾ, ಆಯ್ ಕೂಡ ಮಾಡ್ತು ಪಾಪು ನನಗೆ. ನೋಡಿ ನನ್ನ ಫ್ರೆಂಡ್ ಯಾವ ರೇಂಜಾಗಿ ಎಗರಿಸ್ತವನೆ ಗಾಡಿ, ಜಿಗ್ 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 ಅಂತ ನುಗ್ಗಿಸ್ತವನೆ ಅಣ್ಣ. ಲೆಫ್ಟಲ್ಲಿ ಸ್ಪ್ಲೆಂಡರ್ ಆಗೆ ಹೆಂಗಂದ್ರೆ ಹೆಂಗೆ ತಿರ್ಗಿಸ್ತವನೆ ನೋಡಿ, ಹೆಂಗೆ ಹೋಗ್ತಾನೆ ಅಣ್ಣ. ನೋಡ್ಕೊ, ಇವಾಗ ಸಡನ್ ಆಗಿ ಲೆಫ್ಟ್ ಹೇಳ್ಕೊಂಡ್ಬಿಡ್ತಾನೆ. ನೋಡ್ರಿ ಗೈಸ್ ಹೆಂಗೆ ಹೋಗ್ತಾನೆ ಸ್ಪ್ಲೆಂಡರಲ್ಲಿ. ನೋಡಿ ನೋಡಿ ನುಗ್ಸೋಕೆ ಟ್ರೈ ಮಾಡ್ತಾವನೆ ಅಣ್ಣ, ನುಗ್ಸ್ಬಿಟ್ಟ. ಸ್ಪ್ಲೆಂಡರ್ ಬೆಸ್ಟ್ ಗೈಸ್, ಎಲ್ಲದಕ್ಕೂ ಪಕ್ಕಾ ಮ್ಯಾಚ್ ಆಗ್ಬಿಡುತ್ತೆ ಸ್ಪ್ಲೆಂಡರ್ ಅಂತೂ. ನೆಕ್ಸ್ಟ್ ಲೆವೆಲ್ಲು ಸ್ಪ್ಲೆಂಡರ್ ಅಂತೂ. ಏನು ಆ ಥರ ಎಲ್ಲ ನುಗ್ಗಿಸ್ತೀಯಾ ಗಾಡಿನ? ಆ ಥರ ಎಲ್ಲ ನುಗ್ಗಿಸ್ತೀಯಾ ಗಾಡಿನೇನು? ಆ ಥರ ಎಲ್ಲ ನುಗ್ಗಿಸ್ತೀಯಾ ಅಂತಂದೆ. ಆ ಥರ ಎಲ್ಲ ನುಗ್ಗಿಸ್ತೀಯಲ್ಲೋ ಅಂದೆ. ರೆಕಾರ್ಡ್ ಮಾಡಿದ್ದೀನಪ್ಪ ಯಾವ ಥರ ನುಗ್ಗಿಸ್ತೀಯ ಅಂತ ಹೇಳ್ಬಿಟ್ಟು. ರೆಕಾರ್ಡ್ ಮಾಡಿದ್ದೀನೋ. ಹಾಂ, ಆಲ್ಮೋಸ್ಟ್ ನಾವು ಬೆಳಂದೂರು ಬಿಟ್ಟು ಒಂಚೂರು. ಹಾಂ ಹಾಂ, ನೋಡೋಣ ಹೆಂಗೆ ಓಡಿಸ್ಯಾ. ಯಾವ ರೇಂಜ್ ಓಡಿಸ್ಯಾ ಅಣ್ಣ? ಹೆಲ್ಮೆಟ್ ಕ್ಲೋಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ದೆ ಓಡ್ಸೋಕ್ಕೆ. ನೋಡಿ ಗೈಸ್ ಇಲ್ಲಿ ನಿಮಗೆ ಆಂಜನೇಯನ್ ತೋರಿಸ್ತೀನಿ, ಇವಾಗ ಕಾಣಿಸ್ತಾರೆ ನೋಡಿ. ನೋಡಿ ಗೈಸ್ ಆಂಜನೇಯ ಎಷ್ಟು ಚೆನ್ನಾಗಿ ಕಾಣಿಸಿದಾರೆ ಅಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಾ ಇರ್ಬೋದು. ನಾನು ನಿಮಗೆ ಬೇಕಾದರೆ ಆ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ ಎಷ್ಟು ಹೈಟ್ ಇದೆ ಅಂತ. ಎಸ್ಟಿಮೇಟಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಹೈಟ್ ಇದೆ ಅಂತ ಹೇಳ್ಬಿಟ್ಟು, ಬಟ್ ಪಿನ್ ಟು ಪಿನ್ನು ಸಖತ್ತಾಗಿ ಎಷ್ಟು ಡೀಟೇಲಾಗಿ ಮಾಡಿದಾರಂದರೆ ನೋಡ್ತಾ ಇರ್ಬೋದು ಯಾವ ರೇಂಜಲ್ಲಿದೆ ಗೈಸ್. ಆಂಜನೇಯ ಮಾತ್ರ ಸಖತ್ತಾಗಿದೆ ನೋಡೋಕೆ ಮಾತ್ರ. ನಿಮ್ಗೆ ಇಲ್ಲೆಲ್ಲ ಇದು ಅಡ್ಡ ಇರ್ಬೋದು, ಒಂಚೂರು ಮುಂದಕ್ಕೆ ಹೋಗ್ತೀನಿ ಇರುತ್ತೆ ನೋಡಿ ಗೈಸ್ ಯಾವ ರೇಂಜಲ್ಲಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ, ದರ್ಶನ ಮಾಡ್ಕೊಬೇಕಂದ್ರೂ ಮಾಡ್ಕೊಬೋದು. ಮತ್ತು ಇಲ್ಲೊಂದು ಪೂರಿ ಜಗನ್ನಾಥದ್ದು ಟೆಂಪಲ್ ಇದೆ, ಇದು ಒಂಥರ ಚೆನ್ನಾಗಿದೆ ನೋಡೋಕ್ಕೂ. ಒಂದು ದಿನ ಬಂದು ತೋರಿಸ್ತೀನಿ ಗೈಸ್ ನಿಮಗೂ. ಎಲ್ಲಿ ಗೈಸ್ ಈ ಥರ ಕಾಣಿಸ್ತಿದ್ದಾರೆ ಆಂಜನೇಯ. ಸೊ ಫುಲ್ ಜನ ತುಂಬ ಬಿಟ್ಟಿದ್ದಾರೆ ಫಿಲಮ್ ನೋಡೋದಕ್ಕೆ. ಸೊ ಇವಾಗ ಐ ಥಿಂಕ್ ಒಂದು ಶೋ ಏನಾದರೂ ಇರಬೇಕೇನೋ ಗೊತ್ತಿಲ್ಲ, ಅದಕ್ಕೆ ಇಷ್ಟು ಜನ ತುಂಬ್ಕೊಂಡಿದ್ದಾರೆ. ಹೌದೌದು, ಶೋಯಿಂದ ಆಚೆ ಬರ್ತಾ ಇರೋದು ನನ್ನ ಪ್ರಕಾರ. ಕಲ್ಕಿ ಫಿಲಮ್ ಇನ್ ಬೆಂಗಳೂರು.